ಹಾಯ್ ಗೈಸ್, ವೆಲ್ಕಮ್ ಟು ಮೈ ಬ್ಲಾಗ್, ಮೈ ಚಾನಲ್. ಆಫ್ ಕೋರ್ಸ್ ಯಾರು ನಾನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ಏನು ಸ್ಪೆಷಲ್ ಅಂದರೆ, ಸ್ಪೆಷಲ್ ಅಂತ ಏನೂ ಇಲ್ಲ, ಆಲ್ ಅಬೌಟ್ ಮಾರಿಕಾಂಬಾ ದೇವಸ್ಥಾನಕ್ಕೆ ಹೋಗಿದ್ದು. ಟೋಟಲಿ ಒನ್ ಡೇಯಲ್ಲಿ ನಾವು ಏನೇನು ಮಾಡಿದ್ವಿ ಅನ್ನೋದು ಇಷ್ಟೇ ಇರೋದು. ಅಫ್ಕೋರ್ಸ್ ಅಷ್ಟು ಶೂಟ್ ಮಾಡೋಕ್ಕಾಗಲ್ಲ, ಸೊ 2 ಕೆಲಸನಷ್ಟೇ ಶೂಟ್ ಮಾಡಿದ್ದೀನಿ. ಒಂದು ದೇವಸ್ಥಾನಕ್ಕೆ ಹೋಗಿರೋದು, ಇನ್ನೊಂದು ಶಾಪಿಂಗ್ ಹೋಗಿರೋದು. ಸೊ ಇದು ನಾನು ರೆಡಿ ಆಗ್ತಾ ಇದ್ದಾಗಿದ್ದು. ಯಾರೂ ನನ್ನನ್ನು ನೋಡಿ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನು ಇಷ್ಟೊಂದು ಮೇಕಪ್ ಮಾಡೋದು ಇಲ್ಲ, ಯಾವಾಗೂ ಮಾಡೋದೂ ಇಲ್ಲ. ಅದು ಹೇಳ್ತಾರಲ್ಲ, ಓನ್ಲಿ ಮೇಕಪ್ ಒಂದೇ ಅಲ್ಲ, ಫಿಲ್ಟರ್ಸ್ ಕೂಡ ನಿಮ್ಮನ್ನು ದೆವ್ವ ಆಗಿ ಕನ್ವರ್ಟ್ ಮಾಡುತ್ತೆ ಅಂತ. ಇದು ಬೆಸ್ಟ್ ಎಕ್ಸಾಂಪಲ್. ಸೊ ನೀವೀಗ ಏನು ನೋಡಿದ್ರು ನನ್ನ ವಿಡಿಯೋ, ಈ ಹಾಡಿಂಗ್ ಮಾಡಿರೋದು ಅದೇ ಟೈಮ್ ಪಾಸ್ ಆಗ್ತಾಯಿಲ್ಲ ಅಂತ ಮಾಡಿರೋದು ಹೀಗೆ. ಸೊ ಇವತ್ತು ಕಾಯ್ತಾ ಕೂತಿದ್ದೆ ನಾನು. ಅವರು ನನ್ನ ಜೊತೆ ಇನ್ನಿಬ್ಬರು ಜಾಯ್ನ್ ಆಗೋರಿದ್ರು ನನ್ನ ಈ ವ್ಲಾಗಿಗೆ. ಅಫ್ಕೋರ್ಸ್ ಅವ್ರಿಗೆ ಕಾಯ್ತಾ ಇದ್ದೆ ರೆಡಿಯಾಗಿ, ಟಿ ವಿ ನೋಡ್ತಾ ಕಾಯ್ತಾ ಇದ್ದೆ. ನಾನು ರೆಡಿಯಾಗಿ ಮುಗ್ದಿತ್ತು. ಮತ್ತೆ ಹೇಳ್ತಾ ಇದ್ದೀನಿ, ಏನು ದೆವ್ವ ಥರ ಕಾಣ್ತಿದ್ದೆ ಅಂತ ಯಾರೂ ಹೇಳೋಂಗಿಲ್ಲ, ಇದು ಫಿಲ್ಟರ್ ಅಷ್ಟೇ. ಸೊ ನಾನು ಹೇಳಿದಾಗೆ ಫಿಲ್ಟರ್ ಇದು. ಈ ಫಿಲ್ಟರ್ ನಂಗೆ ತುಂಬ ಹಿಡ್ಸುತ್ತೆ, ಯಾಕೆ ಅಂತ ಗೊತ್ತಿಲ್ಲ. ಇದರಲ್ಲಿ ನಂದು ಬೇರೆ ವೀಡಿಯೋಸ್ ಕೂಡ ಉಂಟು. ಈ ಫಿಲ್ಟರ್ ತುಂಬ ಹಿಡ್ಸುತ್ತೆ. ಇದೇ ಥರ ಹೇರ್ ಸ್ಟೈಲ್ ಮಾಡಿದ್ರೆ ಹೇಗೆ ಕಾಣ್ತೀನಿ ನಾನು ಅನ್ನೋ ಡೌಟ್ ನನಗೆ. ಸೊ ಈ ಫಿಲ್ಟರ್ ಹಾಕ್ಕೊಂಡು ಸ್ವಲ್ಪ ಫೋಟೋಸ್ ತಗೊಳ್ತಾ ಇದ್ದೆ. ಅಫ್ಕೋರ್ಸ್ ಫೋಟೋಸ್ ಅಪ್ಲೋಡ್ ಮಾಡಲ್ಲ ಇಲ್ಲಿ, ಆಬ್ವಿಯಸ್ ಅದು. ಸೊ ಅವ್ರನ್ನ ವೇಟ್ ಮಾಡ್ತಾ ನನಗೆ ಕೋಲ್ಡ್ ಅಥವಾ ಏನಾದ್ರು ಕುಡಿಯೋಣ ಅನಿಸ್ತು. ಶಿರ್ಸಿಲಿ ಈ ವಿಡಿಯೋ ಶೂಟ್ ಮಾಡೋ ಟೈಮಿಗೆ ತುಂಬಾ ಸೆಕೆ ಇತ್ತು. ಬಟ್ ಈಗ ಪ್ರೆಸೆಂಟ್ ನಾ ವಿಡಿಯೋ ಎಡಿಟ್ ಮಾಡೋ ಟೈಮಲ್ಲಿ ತುಂಬಾ ಚಳಿ ಉಂಟು, ಅಷ್ಟು ಪ್ರಾಬ್ಲಮೆಟಿಕ್ಕು. ಸೊ ನಾವು ಇಲ್ಲಿ ಅಮೂಲ್ ಲಸ್ಸಿ ಇತ್ತು, ಸೊ ಅದನ್ನು ತೊಗೊಂಡು ಕುಡಿತಾ ಮತ್ತೆ ವೆಯ್ಟ್ ಮಾಡ್ತಾ ಇದ್ದೆ ಅವರಿಗೆ. ಸೊ ನಾವಿವತ್ತು ಮಾರಿಕಾಂಬಾ ದೇವಸ್ಥಾನ ಜೊತೆಗೆ ಸ್ಮಾರ್ಟ್ ಬಜಾರ್ ಇರ್ತದಲ್ಲ ಎಲ್ಲ ಕಡೆ, ಅಫ್ಕೋರ್ಸ್ ಇದ್ದೇ ಇದೆ. ಸೊ ಅಲ್ಲಿಗೆಲ್ಲ ಹೋಗೋರಿದ್ದೀವಿ. ನಾನು ವೆಯ್ಟ್ ಮಾಡ್ತಿದ್ದೆ. 2 ಹುಡುಗಿರು ನಮ್ಗೆ ಜಾಯ್ನ್ ಆಗಿದ್ದಾರೆ. ಬಂದ ತಕ್ಷಣ ಬಿಸಿಲಿಂದ ಬಂದಿರ್ತಾರಲ್ಲ, ಸೊ ನೀರು ಸ್ವಲ್ಪ ಸ್ವೀಟು ಕೊಡೋದು ಸಂಪ್ರದಾಯ. ಎಲ್ಲ ಕಡೆದು ಗೊತ್ತಿಲ್ಲ, ನಮ್ಮ ಕಡೆ ಸಂಪ್ರದಾಯ. ಸೊ ಇವರು ಅಮ್ಮ ಮಗಳಿಬ್ಬರು ಏನೋ ಡಿಸ್ಕಷನ್ ಮಾಡ್ತಾಯಿದ್ದಾರೆ. ಮೋಸ್ಟ್ಲಿ ಮಗಳು ಫೋನ್ ಕೊಡೋ ಅಂತ ಇದ್ದಾಳೆ, ಅದಕ್ಕೆ ಅಮ್ಮ ಇಲ್ಲ ಅಂತ ಇರ್ತಾರೆ. ಸೊ ನಾವು ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ವಿ. ಇಲ್ಲಿ ನಮ್ಮ ಪಾದರಕ್ಷೆಗಳನ್ನು ಸೈಡಿಗೆ ಬಿಸಾಕಿ, ಅಫ್ಕೋರ್ಸ್ ನಾಟ್ ಬಿಸಾಕೋದು, ಇಟ್ಟು ಪಾದರಕ್ಷೆಗಳನ್ನು ಇಟ್ಟು ದೇವಸ್ಥಾನ ಒಳಗೆ ಎಂಟ್ರಿ ಆಗ್ತಾಯಿದ್ದೀವಿ. ಪ್ರತಿ ಸಲನೂ ನಾನು ದೇವಸ್ಥಾನ ಶೂಟ್ ಮಾಡೋ ಟೈಮಲ್ಲಿ ಮರ್ತೋಗ್ಬಿಡ್ತೀನಿ. ಆ್ಯಕ್ಚುಲಿ ಅಂದ್ಕೊಂಡಿರ್ತೀನಿ ದೇವಸ್ಥಾನ ವ್ಲಾಗ್ ಮಾಡಬೇಕು ಅಂತ. ಎಷ್ಟೋ ವೀಡಿಯೋಸಲ್ಲಿ ದೇವಸ್ಥಾನ ವ್ಲಾಗ್ ಹಾಕಿದ್ದೀನಿ, ಆದರೆ ಇವತ್ತು ಈ ವಿಡಿಯೋದಲ್ಲಿ ಮಾಡಿರೋಷ್ಟು ನೀಟಾಗಿ ಎಲ್ಲೋ ವೀಡಿಯೋ ಮಾಡಿದ್ದು ಸುಳ್ಳು. ನಾನು ಅಷ್ಟು ನೀಟಾಗಿ ಮಾಡಿದ್ದೀನಿ, ಯಾಕಂದರೆ ಅಷ್ಟು ಟೈಮ್ ಇತ್ತು ನನಗೆ. ಮತ್ತು ನಾವು ಮರ್ತೋಗಲಿಲ್ಲ. ಅಫ್ಕೋರ್ಸ್ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶ್ರಾವಣ ಮಾಸ ಪ್ರೋಗ್ರಾಮ್ ನಡೀತಾ ಇದೆ. ಅದಕ್ಕೋಸ್ಕರ ತುಂಬಾ ಜನ ಇದ್ದರು. ಅವ್ರಿಗೆ ನಮ್ಮ ಜೊತೆ ಬಂದೊಬ್ಬರಿಗೆ ಅವರೇ ಗುರ್ತದವ್ರು ಸಿಕ್ಕಿದ್ರು. ನಾವಿಬ್ಬರು ಫೋಟೋ ಪೋಸ್ಟ್ ಕೊಡ್ತಾಯಿದ್ವಿ ನಿಂತಲ್ಲಿ. ನಾನು ಭಾಳ ದಿನದ ಮೇಲೆ ಮಾರಿಕಾಂಬಾ ದೇವಸ್ಥಾನಕ್ಕೆ ಬಂದಿರೋದು. ಲಾಸ್ಟ್ ಟೈಮ್ ನಾನು ನನ್ನ ತಂಗಿ ಜೊತೆ ಬಂದಿದ್ದೆ. ಮೋಸ್ಟ್ಲಿ ಅವಾಗೂ ವೀಡಿಯೋ ಮಾಡಿದ್ದೆ. ಅದೇ ನನ್ನ ತಂಗಿ ಜೊತೆ ಬರ್ತಡೇ ವ್ಲಾಗ್ ಮಾಡಿದ್ನಲ್ಲ, ಅವತ್ತು ಬಂದಿತ್ತು ನಾನು. ಅದರ ನಂತರ ಬರಲಿಲ್ಲ. ಏನು ಮಾಡೋದು, ತಂಗಿ ಈಗಿಲ್ಲ, ತಂಗಿ ಬೇರೆ ಊರಲ್ಲಿದ್ದಾಳೆ. ಐ ಮಿಸ್ ಹರ್. ಅವಳಿದ್ದಿದ್ರೆ ಅವಳಿಗೂ ಕರ್ಕೊಂಡೇ ಬರ್ತಿದ್ದೆ, ಅವಳ ಜೊತೆಗೆ ಬರ್ತಿದ್ದೆ ಮೋಸ್ಟ್ ಆಫ್ ದ ಟೈಮು. ಬಟ್ ಅವಳು ಇಲ್ಲ, ಅವಳು ಬೇರೆ ಊರಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ. ಸೊ ಇರಲಿ, ಅಲ್ಲಿ ಹೋದಾಗ ಆ ವ್ಲಾಗನ್ನು ಕೂಡ ಮಾಡ್ತೀನಿ. ಅಲ್ಲೂ ಕೂಡ ಹೋಗ್ತೀನಿ, ಈ ವರ್ಷದಲ್ಲೇ ಹೋಗ್ತೀನಿ, ಆ ವ್ಲಾಗನ್ನು ಮಾಡ್ತೀನಿ. ರೀಸೆಂಟಾಗಿ ಬೆಂಗಳೂರು ಕೂಡ ಹೋಗೋದುಂಟು, ಆ ವ್ಲಾಗನ್ನು ಕೂಡ ಮಾಡೋಣ ಅಂತ ಇದ್ದೀನಿ. ಸೊ ಇದು ದೇವ್ರ ದರ್ಶನ ಆದಮೇಲೆ ತೀರ್ಥ ಪ್ರಸಾದ ತೊಗೊಂಡು ಊಟ ಮುಗಿಸಿ, ಊಟ ಪ್ರಸಾದ ಸಿಗುತ್ತೆ ಇಲ್ಲಿ. ಅಲ್ಲಿ ಡೈಲಿ ಕೊಡೋ ಊಟ ಇರುತ್ತೆ ನಮ್ಮ ದೇವಸ್ಥಾನದಲ್ಲಿ. ಸೊ ಅಲ್ಲಿ ಊಟ ಮುಗಿಸಿ ಹೊರಗಡೆ ಬಂದು ಮತ್ತೆ ಶೂಟ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಊಟ ಮಾಡಿದು ಹಾಲಲ್ಲಾಗಲಿ ದೇವ್ರದ್ದು ಗರ್ಭಗುಡಿಯಲ್ಲಾಗಲಿ ಶೂಟ್ ಮಾಡೋಗಿಲ್ಲ. ಮಾಡಿದರೆ ಫೋನ್ ಇಸ್ಕೊಂಡ್ರೆ, ಅವ್ರ ಕೈಲಿ ಸಿಕ್ಕೋಬಿದ್ದು ಫೋನ್ ಇಸ್ಕೊಂಡ್ರೆ ಅಲ್ಲೇ ಹೊಡೆದಾಕ್ತಾರೆ ಫೋನು. ಆ್ಯಂಡ್ ಫೋನ್ ಸಿಗೋದಿಲ್ಲ ಮೋಸ್ಟ್ ಆಫ್ ದ ಜನರಿಗೆ ನಾನು ನೋಡಿದ್ದೀನಿ. ಸೊ ಹೊರಗಡೆ ಬಂದು ಶೂಟ್ ಮಾಡ್ತಾಯಿದ್ದೀನಿ. ಹೊರಗಡೆ ನನ್ನ ಬ್ರದರ್ ಕಾಯ್ತಾ ಇದ್ದ ನನಗೋಸ್ಕರ, ಇವನ್ನ ಶೂಟ್ ಮಾಡಿದೆ. ನಾನು ಯಾವಾಗಲೂ ಅವನಿಗೆ ನನ್ನ ಬ್ರದರೇ ಅಂದ್ಕೊಳ್ತೀನಿ. ಸೊ ಇಲ್ಲಿ ಕೆಲಸ ನಡೀತಾ ಇತ್ತು, ಹೀಗೆ ಒಂದು ಶೂಟ್ ಮಾಡಿದೆ. ಎಲ್ಲ ಕಡೆ ಶೂಟ್ ಮಾಡೋದ್ರಲ್ಲೇ ಇರ್ತೀನಿ. ವೀಡಿಯೋ ಅಂತ ಹೇಳೋದು ಬಿಟ್ಕೊಂಡು ಶೂಟ್ ಅಂತ ಇದ್ದೀನಿ ಅಲ್ಲ. ಸೊ ರೆಸ್ಟ್ ಮಾಡಿದ್ವಿ, ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಇಷ್ಟು ಬಿಸಿಲಿದ್ದು ದೇವಸ್ಥಾನ ಒಳಗೆ ಯಾಕೆ ಇಷ್ಟು ತಂಪಿರುತ್ತೆ ಅಂತ ಇನ್ನೂವರೆಗೂ ನಂಗೆ ಡಿಕೋಡ್ ಮಾಡೋಕ್ಕಾಗಲೇ ಇಲ್ಲ.
ಅಂದರೆ ಇನ್ನೂವರೆಗೂ ಅರ್ಥ ಮಾಡ್ಕೊಳ್ಳಿಕ್ಕಾಗಲೇ ಇಲ್ಲ. ಬಟ್ ಸ್ಟಿಲ್ ದೇವಸ್ಥಾನದೊಳಗೆ ಒಳ್ಳೆ ತಂಪಿತ್ತು, ಹೊರಗೆ ಬರೋಕ್ಕೆ ಮನಸ್ಸೇ ಇಲ್ಲಾಗಿತ್ತು. ಬಟ್ ನಮ್ಮ ಜೊತೆಗೆ ಬಂದ ಹುಡುಗಿಗೆ ಸ್ಮಾರ್ಟ್ ಬಜಾರ್ ಹೋಗಬೇಕು ಅನ್ನೋ ಖುಷಿಯಲ್ಲಿದ್ಲು. ಸೊ ಸರಿ ಅಂತ ಹೇಳಿ ಸ್ಮಾರ್ಟ್ ಬಜಾರ್ ಹೋದ್ವಿ. ನಮ್ಮ ಮಾರಿಕಾಂಬಾ ದೇವಸ್ಥಾನದಿಂದ ಒಂದು 20 ನಿಮಿಷ ಬೇಕಾಗಲ್ಲ. ನಮ್ದು ರಶ್ ಇದ್ದಿದ್ದಕ್ಕೆ ನಮ್ಗೆ 20 ನಿಮಿಷ ಅನ್ನಿಸ್ತು. ಒಂದು 10 ನಿಮಿಷದ ದಾರಿ ಅಷ್ಟೇ ಮಾರಿಕಾಂಬಾ ದೇವಸ್ಥಾನದಿಂದ, ಭಾಳ ಹತ್ತಿರ. ಸೊ ನೀವು ನೋಡ್ತಿರೋ ಹಂಗೆ ಮುಟ್ಟಿದ್ವಿ. ಸೊ ನಾನು ಈ ಹಿಂದೆ ಹೇಳ್ದಂಗೆ ಸ್ಮಾರ್ಟ್ ಬಜಾರ್ ಶಾಪಿಂಗಿಗೆ ಎಂಟರ್ ಆಗ್ತಾಯಿದ್ದೀವಿ. ಅನಂತ್ ಆರ್ಕೇಡ್ ಅಂತ ಹೆಸರಿದೆ ಇಲ್ಲಿ ಶಿರ್ಸಿಯಲ್ಲಿ, ಅದಕ್ಕೆ ಹೆಸರಿಟ್ಟಿರೋದು. ಸೊ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ತುಂಬಾ ಚೆನ್ನಾಗಿದೆ ಶಿರ್ಸಿ ಊರಲ್ಲಿ ಮಟ್ಟಿಗೆ. ಅಂದರೆ ನಮ್ಮ ಶಿರ್ಸಿ ಊರಲ್ಲಿ ಇಷ್ಟು ದೊಡ್ಡದು ಓಪನ್ ಆಗಿದೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಕೂಡ ಮಾಡೋಕ್ಕಾಗಿರಲಾಗಿತ್ತು, ಅಷ್ಟು ದೊಡ್ಡ ಇದೆ ಅದು. ಆ್ಯಂಡ್ ಸ್ಟಾರ್ಟಿಂಗಲ್ಲೇ ಗಣಪತಿ ಮೂರ್ತಿ ಇತ್ತು, ಗಣಪತಿ ಹಬ್ಬ ಬರ್ತಾ ಇದೆಯಲ್ಲ, ಸೊ ಗಣೇಶನ ಮೂರ್ತಿಗಳು ತುಂಬಾ ಇದ್ದವು. ಸೊ ಇದೆಲ್ಲ ನಾನು ಈ ಇನ್ನೊಂದು ವ್ಲಾಗ್ ಹಾಕೋದಿದೆ. ನಾನು ಉಡುಪಿ ಸ್ಮಾರ್ಟ್ ಬಜಾರಲ್ಲಿ ನೋಡಿದ್ದೆ, ಎಕ್ಸಾಕ್ಟ್ ಇದೆ ಇಲ್ಲಿ. ಸ್ವಲ್ಪನಾದರೂ ಚೇಂಜ್ ಇದೆ ಅಂದ್ಕೊಂಡ್ರೆ ಎಕ್ಸಾಕ್ಟ್ ಅಷ್ಟೇ ದೊಡ್ಡದು, ಅದಕ್ಕಿಂತ ಇನ್ನೂ ಚೆನ್ನಾಗಿ ಮಾಡಿಟ್ಟಿದ್ದಾರೆ. ಇಲ್ಲಿ ಮತ್ತು ಜನ ಕಮ್ಮಿ, ಉಡುಪಿಲೆಲ್ಲ ಜನ ಜಾಸ್ತಿ ಇರ್ತಾರೆ, ಇಲ್ಲಿ ಕಮ್ಮಿ ಹೋಗಿದ್ದಾರೆ ಇಲ್ಲಿಗೆ. ಇದ್ರ ಬಗ್ಗೆ ಅಷ್ಟು ಯಾರಿಗೂ ಐಡಿಯಾ ಇಲ್ಲ ಇಲ್ಲಿ. ಯಾಕಂದರೆ ನಾನು ಈಗ 4 ಸಲ ಹೋದ್ನೇ, ನಮ್ಮ ಮೋಸ್ಟ್ಲಿ 4 ಇಲ್ಲ 3 ಸಲ ಹೋಗಿರಬೇಕು. ಜನ ಯಾವ ಟೈಮಿಗೆ ಹೋದರೂ ಕಮ್ಮಿನೇ ಸಿಗ್ತಾರೆ. ಸೊ ನಮ್ಮ ಜೊತೆ ಬಂದವರು ಆಲ್ರೆಡಿ ಶಾಪಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಶಾಪಿಂಗ್ ಮಾಡಿದೆ, ಒಂದು 5 ಐಟಮ್ಸ್ ತೊಗೊಂಡಿದ್ದೀನಿ ಅಷ್ಟೇ. ಏನೋ ಒಂದು 2 ಸೊಪ್ಪು, ಈರುಳ್ಳಿ ಸೊಪ್ಪು ನನಗೆ ತುಂಬಾ ಇಷ್ಟ. ಈರುಳ್ಳಿ ಸೊಪ್ಪು, ಆಮೇಲೆ ಸಮ್ ಕೋಲ್ಡ್ ಡ್ರಿಂಕ್ಸ್ ಬಾಟ್ಲು, ಆಮೇಲೆ ಸಮ್ ಕಾರ್ನ್, ಮಶ್ರೂಮು, ಇದನ್ನೇ ತೊಗೊಂಡಿರ್ತೀನಿ. ಸೊ ಯಾಕಂದರೆ ಇದು ನಮ್ಮದು ತಿಂಗಳ ದಿನಸಿ ಅಲ್ಲ, ಸುಮ್ಮನೆ ಶಾಪಿಂಗ್ ಹೋಗಿರೋದು. ಸೊ ಹಾಗಾಗಿ ಮೇಲ್ಗಡೆ ಹೋದ್ವಿ. ಇವರು ಕುಕ್ಕರು, ಪ್ಲೇಟ್ಸ್ ಎಲ್ಲ ನೋಡ್ತಾಯಿದ್ರು. ಮೇಲ್ಗಡೆ ಕೂಡ ಉಂಟದು. ಅಂದರೆ ಪ್ರತಿಯೊಂದು ಐಟಮ್ಸು ತುಂಬ ಒಳ್ಳೆ ಕ್ವಾಲಿಟಿದು, ತುಂಬ ಒಳ್ಳೆ ಚೆನ್ನಾಗಿರೋದೇ ಉಂಟು. ಅಷ್ಟು ಚೆನ್ನಾಗಿದೆ ಅಂದರೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ನಾನು ಒಂದೊಂದೇ ತೆಗೆದು ನೋಡ್ತಾ ಇದ್ದೆ. ಸೊ ಆಗಲೇ ನಾನು ವಿಡಿಯೋದಲ್ಲಿ ಕೈ ತೋರಿಸಿದ್ದೀನಿ, ಅಂದರೆ ಕೈಯಲ್ಲಿ ಹಾಕಿರೋ ಬಳೆ ತೋರಿಸಿದ್ದೀನಿ. ಅದು ಕೂಡ ಗಿಫ್ಟ್, ಅಫ್ಕೋರ್ಸ್ ಹೇಳಬೇಕದು. ಸೊ ಶಾಪಿಂಗ್ ಮುಗಿಸಿ ನಾವು ಮನೆಗೆ ಹೋದ್ವಿ, ನಮ್ಮ ಮನೆಗಳಿಗೆ ಹೋದ್ವಿ. ಸೊ ನಾ ಮನೆಗೆ ಹೋದವಳು ಪಿಜ್ಜಾ ಮಾಡಿದೆ. ಪಿಜ್ಜಾ ಓಕೆ, ಫಾರ್ ದ ಫಸ್ಟ್ ಟೈಮ್ ನನ್ನ ಲೈಫಲ್ಲೇ ನಾನು ಫಸ್ಟ್ ಟೈಮ್ ಮಾಡಿದ್ದೆ. ಫಾರ್ ದ ಫಸ್ಟ್ ಟೈಮ್ಗೆ ಓಕೆ. ಏನಪ್ಪ ಕೆಳಗೆ ಕಪ್ಪಾಗಿದೆ ಅಂತಲ್ಲ, ಅದು ಆ್ಯಕ್ಚುಲಿ ಮನೆಯಲ್ಲಿರೋ ಹಂಚಿನ ಮೇಲೆ ಮಾಡಿದ್ರೆ, ಐ ಮೀನ್ ಕಾವಲಿ ಮೇಲೆ ಮಾಡಿದ್ರೆ ಹಾಗೆ ಆಗುತ್ತೆ. ನಾನು ಹಾಗೆ ಅಂದ್ಕೊಂಡೆ ಕತ್ತೋಗಿತ್ತೇನು ಅಂತ ಹೇಳ್ಕೊಂಡು, ಬಟ್ ಕತ್ತು ಹೋಗಿರಲಿಲ್ಲ. ಚೆನ್ನಾಗಿ ಕ್ರಿಸ್ಪ್ ಆಗಿತ್ತು. ಮೈಕ್ರೋವೇವ್ ಯೂಸ್ ಮಾಡಬೇಡಿ, ಮೋಸ್ಟ್ ಆಫ್ ದ ಜನರಿಗೆ ಹೇಳೋದು. ನಾನು ಮೈಕ್ರೋವೇವ್ ಯೂಸ್ ಮಾಡೋದಿಲ್ಲ. ಸೊ ಪಿಜ್ಜಾ ತಿಂದ್ವಿ. ಆವತ್ತಿನ ದಿನ ನಾನಂತೂ ಎಂಜಾಯ್ ಮಾಡಿದೆ, ನನ್ನ ಜೊತೆಗೆ ಬಂದಿರೋರು ಎಂಜಾಯ್ ಮಾಡೋ ಹಾಗೆ ಮಾಡ್ತೀನಿ ನಾನು ಯಾವಾಗಲೂ. ಸೊ ಇದಾಗಿತ್ತು ಇವತ್ತಿನ ನಮ್ಮ ವ್ಲಾಗ್. ನಮ್ಮ 3 ಜನರದ್ದು ದಿನ ಅಂತೂ ಚೆನ್ನಾಗಿತ್ತು. ನಿಮ್ಮ ದಿನವೂ ಚೆನ್ನಾಗಿರಲಿ, ನೆಕ್ಸ್ಟ್ ಡೇಸು ಚೆನ್ನಾಗಿರಲಿ ಅಂತ ಬೇಡಿಕೊಳ್ತಾ ನನ್ನ ಈ ಸಣ್ಣ ವ್ಲಾಗನ್ನು ಮುಗಿಸುತ್ತಿರುವೆ. ಸೊ ನಮ್ಮ ಫೋಟೋಸಿಗೂ ಜಾಸ್ತಿ ಫೋಟೋಸ್ ಹೊಡಿಲಿಲ್ಲ, ಬಟ್ ಹೊಡೆದಷ್ಟು ಫೋಟೋಸ್ ಮೋಸ್ಟ್ ಆಫ್ ದ ಹಾಕಿದ್ದೀನಿ ನಾನು. ಯಾಕಂದರೆ ವೀಡಿಯೋ ಮಾಡ್ತಾ ಇರ್ತೀನಲ್ಲ, ಫೋಟೋಸ್ ಹೊಡಿಯೋಕ್ಕೆ ಟೈಮ್ ಇರಲ್ಲ. ಸೊ ವಿ ವಿಲ್ ಮೀಟ್ ಅಗೇನ್. ಬೈ ಗೈಸ್. ನೆಕ್ಸ್ಟ್ ವೀಡಿಯೋಗೆ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್.